ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಬಂದಿರುವ ಗಜಪಡೆಗೆ ಸಿಡಿಮದ್ದು ಸಿಡಿಸುವ ತಾಲೀಮನ್ನ ನಡೆಸಲಾಗಿದೆ. ಫಿರಂಗಿ ಗಾಡಿಗಳ ಮೂಲಕ ಸಿಡಿಮದ್ದು ಸಿಡಿಸುವ ತಾಲೀಮು ನಡೆದಿದ್ದು, ಮೊದಲ ಬಾರಿಗೆ ದಸರಾಗೆ ಬಂದಿರುವ ಆಂಗ್ವಾಲು ಕುಶಾಲ ತೋಪು ತಾಲೀಮಿನಲ್ಲಿ ಭಾಗಿಯಾಗಿದೆ. ಇನ್ನು 3 ಸುತ್ತಿನ ಸಿಡಿಮದ್ದಿನ ಶಬ್ದಕ್ಕೆ ಬೆದರದೆ ಗಜಪಡೆ ನಿಂತಿದ್ದು, ಶಬ್ದಕ್ಕೆ ಸ್ವಲ್ಪ ವಿಚಲಿತಗೊಂಡಿವೆ ಕುದುರೆಗಳು. ಇನ್ನು ಸುಮಾರು 30 ಕುದುರೆಗಳು ತಾಲೀಮಿನಲ್ಲಿ ಭಾಗಿಯಾಗಿದ್ದು, ಸಿಡಿಮದ್ದಿನ ಶಬ್ದಕ್ಕೆ ಬೆದರಿದ ಅತಿ ಚಿಕ್ಕ ವಯಸ್ಸಿನ ಹೆಣ್ಣಾನೆ ರೂಪ. ಇನ್ನು ಮೊದಲನೇ ಹಂತದ ಕುಶಾಲ ತೋಪು ತಾಲೀಮಿನ ಯಶಸ್ವಿಯಾಗಿ ಮುಗಿಸಿದ ಅಭಿಮನ್ಯು, ಭೀಮ, ಏಕಲವ್ಯ, ಕಂಜನ್, ಪ್ರಶಾಂತ್, ಗೋಪಿ, ಸುಗ್ರೀವ, ಧನಂಜಯ, ಶ್ರೀಕಂಠ, ಮಹೇಂದ್ರ, ರೂಪ, ಹೇಮಾವತಿ, ಲಕ್ಷ್ಮಿ ಆನೆಗಳು ಮುಂದಿನ ವಾರದಲ್ಲಿ 2ನೇ ಹಂತದ ತಾಲೀಮಿಗೆ ಭಾಗಿಯಾಗಲಿವೆ. ಮಚ್ಚಿ ಹಲೋ, ಮೈಕ್ ಆಫ್ ಹೋಗಿತ್ತಾ ಅವಾಗಲಿಂದ? ಈಗ ಜಸ್ಟ್ ಸ್ಟಾರ್ಟ್ ಆಗಿದ್ದಣ್ಣ, ಈಗ ಬರ್ತಾ ಇರೋದೆಲ್ಲ. ಈಗ ಬರ್ತಾ ಇದ್ದಾರೆ. ಇಲ್ಲ ಆನೆ ಇವಾಗ ಎಂಟ್ರಿ, ಗೇಟ್ ಎಂಟ್ರಿ. ಏನಕ್ಕೆ ಹೋಗೋಣ ಅಂತ ಹೇಳಿ ಯಾವುದೊಂದು ಕರ್ಸಿ ನೋಡೋ. ರಾಹುಲ ಬಂದ ಅಲ್ಲಿ. ರಾಮ ರಾಮ ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ಹಾಂ, ನುಗ್ತಾವ್ರೆ. ಮರದಂಬಾರಿ ಹೊಡ್ತಾರ್ರಿ ಇವತ್ತೇನೆ. ಅವ್ರದ್ದು ಆನೆಗಳು ಯಾವ್ದವಣ ಹೌದೌದು. ಸುಬ್ಬು ಇಲ್ಲಿ ಹಿಂದೆ ಅಣ್ಣ, ಸುಬ್ಬು ಅಣ್ಣ ಹಿಂದೆ ಯಾರನ್ನಾರು ಕಳಿಸ್ಬೇಕಾಯ್ತು. ನಾವು ಹೋಯ್ತೇವೆ. ಸರ್, ನಮ್ಮ ಫೋಟೋಗ್ರಾಫರ್ ಸೈಡ್ ಕಳಿಸಿ ಸರ್. ನಾಗೇಶ್ ಅಣ್ಣ ಸ್ವಲ್ಪ ಸೈಡು. ಬಂದ್ವಾ? ನವೀಣ ನವೀಣ ಹೋಗೋಣ ಅಲ್ಲಿಗೆ. ಸೈಡ್ ಕೊಡಗ್ಬಿಟ್ಟು ಓಡೋದಲ್ಲ ಬೇಡ, ಹೊಟ್ಟೆ ಸ್ಟಾರ್ಟ್ ಮಾಡ್ತಾರ ಅಣ್ಣ. ಸಾರು ಸ್ವಲ್ಪ ಸೈಡ್ ಬನ್ನಿ ಸರ್. ಸಾರು ಸ್ವಲ್ಪ ಸೈಡಿಂದ. ಸಾಕ್ರಿ. ಸ್ವಲ್ಪ ಸೈಡ್ ಸರ್. ಒಂದ್ 2-3 ಸ್ಟೆಪ್ ಮುಂದೆ ಬನ್ನಿ ಎಲ್ಲ. ಸರ್ ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಪಟಾಕಿ ಅವರೇ ಕಚ್ಚೋದು. ಪಾರ್ಟಿನೇ ಯಾರು ನಿಂದ ಕರಿಬೇಕು, ಯಾರನ್ನ ಬೇಡ. ಪಟಾಕಿ ನೀನು ಹಚ್ಚಿಯಾ?
ಬಿಡೋಣ ಹೇಳಿದ್ವಿ ಬಿಡೋಣ. ಅರಿಬೇಡ ಇರೋಣ ಒಂದು ಸ್ವಲ್ಪ ಅವ್ರ ಫೋಟೋ ರೆಡಿ ರೆಡಿ ರೆಡಿ. ಆ ಕಡೆಗೆ ಸ್ವಲ್ಪ ರಕ್ಷಿತಾ ಆ ಕಡೆ ಸರಿ ಇಟ್ಕೊಡ್ರು ವ್ಯಾನ್ ಪಕ್ಕದಲ್ಲಿ. ಮೈಸೂರಿನಲ್ಲಿ ಅಕ್ರಮ ದರ್ಗಾ ಕಟ್ಟಡ ಕಟ್ಟಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಾಸಕರು. ಇದಕ್ಕೆಲ್ಲ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ತನ್ವೀರ್ ಶೇಖ್ ಆಸೀಸ್ ನೇರ ಕಾರಣ ಎಂದಿದ್ದು, ಗಾಡಿ ಚೌಕದಲ್ಲಿ ದರ್ಗಾ ಇರುವ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಶಾಸಕ ಶ್ರೀವತ್ಸರವರು. ಇನ್ನು ಕೆಆರ್ ಮೊಹಲ್ಲಾದ ಗಾಡಿ ಚೌಕದ ದರ್ಗಾದ ಕಟ್ಟಡಕ್ಕೆ ಆಕ್ಷೇಪಣೆ ಉಂಟಾಗಿದ್ದು, ಸಾರ್ವಜನಿಕ ಆಕ್ಷೇಪಣೆ ಹಿನ್ನೆಲೆ ಸ್ಥಳ ಪರೀಕ್ಷಿಸಿದ್ದಾರೆ ಶಾಸಕರು. ಯಾವುದಾದರೂ ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕಡ್ಡಾಯವಾಗಿದ್ದು, ಆದರೆ ಅಕ್ರಮವಾಗಿ ದರ್ಗಾ ಕಟ್ಟಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಉಂಟಾಗಿದೆ. ಇದಕ್ಕೆ ಪಾಲಿಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅವರು ಖಾತೆ ಮಾಡಿಕೊಡಲು ಅರ್ಜಿ ಹಾಕಿದ್ರೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. 15 ದಿನಗಳಲ್ಲಿ ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಕೂಡಲೇ ಇದನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ಜಾಗ ಉಳಿಸಲು ನಾವು ಹೋರಾಟ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಶ್ರೀವತ್ಸ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೊಂದು ಹೋರಾಟ ಅಂತ ಹೇಳಿದ್ರು. ಹೋರಾಟದ ನೇತೃತ್ವ ಏನಿಲ್ಲ. ಇದರಲ್ಲಿ ಕ್ಲಾರಿಫಿಕೇಷನ್ನು ಮತ್ತು ನಗರ ಪಾಲಿಕೆಯ ಆಡಳಿತದ ವೈಖರಿಯನ್ನು ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ತಮ್ಮೆಲ್ಲರಿಗೂ ತಿಳಿದಿರೋಂಗೆ ಕಳೆದ 10ನೇ ತಾರೀಕು ಪೇಪರ್ ನೋಟಿಫಿಕೇಷನ್ನು ಆಂದೋಲನದಲ್ಲಿ ಈ ಗಾಡಿ ಚೌಕದ ಏನು ಜಾಗ ಇದೆ ಇದರ ಬಗ್ಗೆ ಪೇಪರ್ ನೋಟಿಫಿಕೇಷನನ್ನು ಸನ್ಮಾನ್ಯ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಇವರು ಹೊರಡಿಸಿದ್ದಾರೆ. ಅದರಲ್ಲಿ ಒಂದು ಸುತ್ತೋಲೆ ಸಂಖ್ಯೆನ ಅವರು ತೋರಿಸಿದ್ದಾರೆ. 237 ಬೆಂಗಳೂರು. ಇದರಿಂದ ಸರ್ಕಾರಿ ಸುತ್ತೋಲೆಯ ಪ್ರಕಾರ ಈ ಜಾಗಕ್ಕೆ ನಾವು ನೋಟಿಫಿಕೇಷನ್ ಕೊಟ್ಟಿದ್ದೀನಿ, ಅಬ್ಜೆಕ್ಷನ್ಸನ್ನು ಯಾರು ಬೇಕಾದರೂ ಹಾಕ್ಬೋದು ಅನ್ನೋದನ್ನು ಕೊಟ್ಟಿದ್ದಾರೆ. ಆದರೆ ಆ ಸುತ್ತೋಲೆ ಏನಪ್ಪ ಹೇಳುತ್ತೆ 237 ಅನ್ನೋದಾದರೆ, ಆ ಸುತ್ತೋಲೆಯಲ್ಲಿ ಇರುವಂಥದ್ದು ಯಾವುದಾದರೂ ಸರ್ಕಾರಿ ಜಾಗ, ಆ ಸರ್ಕಾರಿ ಜಾಗವನ್ನು ಅನೇಕ ಜನ ನಗರ ಪಾಲಿಕೆ ಆಯುಕ್ತರು ಅವರು ಇವರು ಸೇರಿಕೊಂಡು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ನಗರ ಪಟ್ಟಣಗಳ ಅನುಮೋದಿತ ಮಹಾಯೋಜನೆಗಳ ವಲಯ ನಿಯಮಾವಳಿಗಳು ಅಂತೆಲ್ಲ ಹಾಕಿ ಪ್ರಶ್ನಿತ ನಿವೇಶನಗಳಿರುವ ಪ್ರದೇಶದ ಸೂಕ್ಷ್ಮತೆಯನ್ನು ಸಹ ಪರಿಗಣಿಸುವುದು ಅವಶ್ಯಕವಾಗಿದೆ. ಇಂತಹ ಅನುಮತಿ ನೀಡಿದ ಕೆಲವು ಪ್ರಕರಣಗಳು ಕೋಮು ಗಲಭೆಗೆ ಕಾರಣ ಆಗಿದೆ. ಹಾಗಾಗಿ 15 ದಿವಸಗಳ ಕಾಲಾವಕಾಶ ನೀಡಿ ಸ್ಥಳೀಯ 2 ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕರಿಗೆ ಪ್ರಕಟಣೆ ಕೊಡಬೇಕು. ಜೊತೆಗೆ ಈ ಪ್ರಕಟಣೆ ಏನು ಕೊಡ್ತಾರೆ, ಈ ಪ್ರಕಟಣೆಯ ರೀತಿಯಲ್ಲಿ ನಾಮಫಲಕವನ್ನು ಆ ಜಾಗದಲ್ಲಿ ಹಾಕಬೇಕು ಅನ್ನುವಂಥದ್ದು ಸರ್ಕಾರದ ಸುತ್ತೋಲೆಯಲ್ಲಿ ಇರುವಂಥದ್ದು. ಈಗ ಬಂದಿರೋದು ಈ 237 ಸುತ್ತೋಲೆ ಏನು ಕೊಟ್ಟಿದ್ದಾರೆ ಇದರಲ್ಲಿರುವುದು ಆ ಜಾಗದಲ್ಲಿ ನಾಮಫಲಕ ಹಾಕಬೇಕು, ಜಾಗದ ಸೂಕ್ಷ್ಮತೆಯನ್ನು ಗಮನಿಸಬೇಕು ಅಂಥೇಳಿ. ಈಗ ನಾವು ಯಾವ ಜಾಗವನ್ನು ನೋಡಿದ್ವಿ,
ಆ ಜಾಗದಲ್ಲಿ ಯಾವುದೇ ಹೋರ್ಡಿಂಗನ್ನು ಅಥವಾ ನಾಮಫಲಕವನ್ನು ಇದನ್ನು 15 ದಿವಸ ನೋಟಿಫಿಕೇಷನ್ ಹಾಕಿದ್ದೀವಿ ಅನ್ನೋದನ್ನು ಎಲ್ಲೂ ಡಿಸ್ಪ್ಲೇನೇ ಮಾಡಿಲ್ಲ. ಇದು ಮೊದಲನೇದು. ಎರಡನೇದು ಬಂದು ಈ ಥರದ ಪೇಪರ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಇಟ್ಟಗಲ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ನು ಯಾವುದಾದ್ರೂ ಒಂದು ಧರ್ಮ ಅಥವಾ ಇದು ಬಂದಂಥ ಸಂದರ್ಭದಲ್ಲಿ, ಧಾರ್ಮಿಕ ಕಟ್ಟಡ ಅಂತ ಬರುವಂಥ ಸಂದರ್ಭದಲ್ಲಿ ಇದರ ಸೈಜ್ ನೋಡಿ, ಅಡ್ವರ್ಟೈಸ್ಮೆಂಟ್ ಸೈಜ್. ಯಾರೋ ನೆನ್ನೆ ಒಂದು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇತ್ತು, ನಾಯಿ ಮರಿ ಕಳೆದಿದೆ ಅಂತ ಹೇಗೆ ಕೊಡ್ತಾರೋ ಆ ರೀತಿಯಲ್ಲಿ ಈ ನೋಟಿಫಿಕೇಷನನ್ನು ಒಂದು ಜಾಗದ ಬಗ್ಗೆ ಕೊಟ್ಟಿರುವಂಥ ನೋಟಿಫಿಕೇಷನ್. ಇದನ್ನು ನಾವು ಪ್ರಶ್ನೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಎರಡನೇದು, ಒಟ್ಟು ಈ ಜಾಗ ವೀಕ್ಷಣೆ ಏನು ಮಾಡಿದ್ವಿ ನಾವು, ಈ ಜಾಗದ ಒಟ್ಟು ವೀಕ್ಷಣೆ ಬಂದು ಸುಮಾರು 1 ಎಕರೆಗೂ ಹೆಚ್ಚಿದೆ. 45,000 ಚದರ ಅಡಿ ಇರುವಂಥ ಜಾಗದ ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು. ಅದರಲ್ಲಿ ಕೊಟ್ಟಿರೋದಕ್ಕೆ ಅವರು ಗೆಜೆಟಿಯರು 1965